ಅಯ್ಯ ಚಿಕ್ಕವನು ಸರಸ್ವತಿ ಮಗುನ ಎತ್ಕೊಂಡವ್ರು ನೋಡಪ್ಪ. ಅವ್ರು ನೋಡ್ಕೊಂಡು ಇವಳೋದ್ಲ ಅಂಬುಜಿ. ಅಯ್ಯ ಆ ಮನೆ ಹತ್ರಕ್ಕೆ ಹೋಗಿರ್ತಾರೆ ಹೇಳತ್ಗೆ. ಆ ಮನೆ ಹತ್ರಕ್ಕೆ ಹೋಗಿರ್ತಾರೆ, ಕರ್ಕೊಂಬತ್ತ ಹೇಳ್ಬಿಡು. ಕಳ್ಳಕ್ಕೆ ಯಾರೋ ಬರ್ತಾರೆ ಅಂತಂದ್ರೆ ಬಂದ್ರೇನಪ್ಪ ಒಣಗವೇನಾ? ಇನ್ನಾರು ಸಸ್ಗಳು ಅವೇ ಈ ಸದ್ಯಕ್ಕೆ ಕೊಡಲ್ಲ. ಯಾವಾಗ ಇನ್ನ ಒಂದು ವಾರ ಆಗಲಿ ಆಮೇಲೆ ಕೊಡ್ತೀನಿ. ಅಲ್ಲಪ್ಪ ಹಸಸ್ಕ್ಲೆ ಇದ್ರೆ ತೂಕ ಚೆನ್ನಾಗಿ ಬರ್ತದಲ್ಲ. ಬರ್ತದೆ ತೂಕ ಏನೋ ಹಸಸ್ಗಳಿದ್ರೆ ಯಾರು ಸಿಕ್ಕಿಲ್ಲ ಅಂತವ್ರು. ಲಪ್ಪ ಇವಾಗ ಮನೆಗೆ ಐಕುದು ಈ ಕಡೆ ಇನ್ನೇನಿಲ್ಲ ಅಂಬುಜಿ ಅಷ್ಟೇ. ಲಪ್ಪ ಎಲ್ಲ ಮಗು ಎತ್ಕೊಂಡೋಗಿದ್ರಂತೆ. ಅದ್ಯಾಕೆ ಹಂಗೆ ಹೇಳ್ತಾ ಇದೆಯಾ ಹೋಗು ಹೋಗು ಅಂತ? ಇದ್ರೆ ಇಲ್ಲಿ ಬಿಡೆ. ಯಾಕಮ್ಮ ಏನಾಯ್ತು? ಅಯ್ಯೋ ಏನೋ ಹೇಳ್ಕು ಬಾಧೆ ಇವಳು ತಲೆ ಮೇಲೆ ನಿಂತ್ಕೊಳ್ಳಂಗೆ. ಬಾಯಿ ಮುಚ್ಕೊಂಡಿರೆ ಯಾಕೆ? ಬರ್ಲಿ ಅವಳು ಕಂತ್ರಿ ಮುಂಡೆನ. ಅಲ್ಲ ನನ್ನ ಮನೆಗೆ ಬಂದು ನಾನು ಎಂಜಲಾಗೆ ಜೀವನ ಮಾಡ್ತಾವಳೆ. ಎಷ್ಟು ಮಾತಾಡ್ತಾಳೆ ಅವಳು? ನನ್ನನ್ನೇ ಕಳ್ಳಿ ಅಂತ ಕೂಗ್ತಾಳ. ಎಲ್ಲ ನೋಡವಳೆ ಅವಳು ಕಲ್ತನ ಮಾಡಿರೋದು. ಯಾಕಮ್ಮ ಏನಾಯ್ತು? ಬಂದ್ರ ಬತ್ತಾಳ ಬಿಡು. ಅಯ್ಯೋ ಇವಾಗ ತಪ ಮಗಂದವಳೆ ಇನ್ನೇನಿಲ್ಲ ಅಷ್ಟೇ. ನಿನ್ ಮೇಲೆ ಜಗಳ ಮಾತಾಡಿ ಇವಾಗ. ನಿಮ್ಮ ಅಪ್ಪನ ಮೇಲೆ ಜಗಳ ಮಾಡಕ ನಿಮ್ಮ ಅಪ್ಪನೇ ಮಾಡವನೆ. ಬನ್ನಿ ಕಲ್ತು ನಾನು ಮಾತಾಡ್ತೀನಿ. ಅಯ್ಯೋ ದುಂದರಮ್ಮ ತವಿತಳು ಅಂಬುಜಿ ಜಲ್ಲ ಆಡೋರು ಇವಾಗ. ಅದ್ಯಾರೇ? ಯಾವತ್ತು ತಾಲ್ ಉಪ್ಪುದ ಮಾಡಕ ಬಂದಿಲ್ಲ ತವಿತಾ ಅವಳು. ಅದಕ್ಕ ನಿಮ್ಮ ಅಮ್ಮನ ಮೇಲೆ ಜಗಳ ಹೋಯ್ತು. ಅಯ್ಯೋ ಅದೆಲ್ಲ ಆಮೇಲೆ ಹೇಳ್ತೀನಿ ನಾನು. ಲಪ್ಪ ನೀನು ಓದ್ ಅದಕ್ಕ ಓದ್ ನೀನ. ಲಪ್ಪ ನನ್ನ ಮತ್ತೆಲ್ಲ ನೀನ ಓದ್ ನೀನ್ ತಾತದಕ್ಕ ಹೋಗುವ. ಹೋಗಲ್ಲ ಅದೇನ್ ಮಾಡ್ತಾಳೆ ನೋಡ ಬಿಡ. ಕಲಿರು ಬರ್ಲಿ ಕಲ್ದಿರು ಏನು ಅಂಬುಜಿಗೆ ಏನು ಹೇಳ್ಕೊಂಡು ಮುಗಿಕೊಂಡವಳ. ಅಯ್ಯೋ ನಾ ಮಾಡಪ್ಪ ಓದ್ ನೀನ. ಬಂಬರ್ಸ್ಲ ಲಪ್ಪ ಅಂಬುಜಿ ಬಂಬರ್ಸ್ಲ. ಅಲ್ಲೇ ಅಕ್ಕ ಅವಳವಳಲ್ಲ ಅವಳು ಸೊಸೆ ಕ್ಯೂರೋಳು. ಎಷ್ಟು ಮಾತಾಡವಳೆ ಅಕ್ಕ ನನ್ನನ್ನ? ಯಾಕೆ ಏನಾಯ್ತೆ? ಕೊಡೋಗ್ ಮಗುನ ಕೊಡೋಗ್ ಮಗುನ ಮಗು ಕಾಲು ಕುಡಿಸ್ಲೆ. ಲಮ್ಮ ತವಿತ ಕತ್ತಿತಳ ಬಿಡ ಓಲೆ ಪಾಪ ಬೊಕಮರ ನೀನ ಯಾಕ ಬೊಕನದ ಬೀಳ್ತಾವ ಎಟ್ಗಳ ಬಾಯಿ ಮುಚ್ಕೊಂಡು ಹೋಗ್ಬೇಳಕ್ಕ. ಅಲ್ಲಗ ಅವಳ ಮನೆ ಹತ್ರ ಇರೋ ಹಳೆ ಪರ್ಕಿನ ಶಂಬುನ ಬಿಂದಿಗ್ನ ಹೂಗಳನ್ನ ಕರಿಬೇವಿನ ಸೊಪ್ಪನ್ನ ಕಿತ್ಕೊಂಬರ್ಕ ಹೋಗಿದ್ನೇನಕ್ಕ. ಏನ್ ಮಾತುಗಳು ಮಾತಾಡ್ತಾಳಕ್ಕ ಅವಳು? ಅವಳು ಕಿವಿ ಕೇಳ್ಸಲ್ಲ ಬಾಯಿ ಮುಚ್ಕೊಂಡಿರ್ಬೇಕು. ಏನಕ್ಕ ಅವಳು ದುರಂಕರ? ಏನ್ ದುರಂಕರ ಹೇಳ ಅವಳ್ದು? ಓದ್ಬಿಡು ಏನೋ ತಿಳಿತೀರ ಮಾತಾಡ್ಬಿಟ್ಟವಳೆ. ಏನ್ ಮಾಡಕತ್ತದೆ? ಕಿವಿ ಕೇಳ್ಸಲ್ಲ. ಕಿವಿ ಕೇಳ್ಸಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ಎಷ್ಟನ ಅತಿ ಮಾಡೋದಲ್ಲ. ಅವ್ರಿಷ್ಟು ಮೆರಿತಾ ಇರೋದಕ್ಕೆ ನೀನೇ ಕಾರಣ. ಹೋಗಿ ಅಲ್ಲಿ ಕೂತ್ಕೊಂತೀಯಲ್ಲ. ಏನಕ್ಕೆ ಹೋಗೋದು ನೀನು ಅವ್ರ ಮನೆ ಕತ್ತಕ? ಏನಕ್ಕೆ ಹೋಗೋದಂತ? ನಿನಗೆ ಎಷ್ಟು ಹಾಕೋದೋ ಅವಳಿಗೂ ಅಷ್ಟೇ ಹಾಕದೆ. ಯಾಕ ನಾನು ಹೇಳಲ್ಲ ದಿನಾನು ನಿನ್ಕ ಅವಳನ್ನೇ ಮದುವೆ ಆಗಬೇಕಾಗಿತ್ತು ಮುಂಚೆ ಅಂತ. ಓಡ್ ಬಂದಿರೋಳು ಅವಳು. ನನ್ನಂಗೆ 10 ಜನ ಮುಂದೆ ತಾಳಿ ಕಟ್ಸ್ಕೊಂಡ್ ಬಂದಿರೋಳಲ್ಲ ಅವಳು. ಏನು ದುರಂಕರವಾಗಿ ಮಾತಾಡ್ತಾರಂತ ಅವಳು ಅಷ್ಟು ಮಾತಾಡ್ತಾವಳೆ. ಏನು ಎತ್ತ ಅಂತ ಕೇಳಕ್ಕನೇ ಇಷ್ಟು ಬರಬೇಡ ಅವಳು. ಅಲ್ಲಿ ಅಂತ ಮನೆಗೆ ಸೇರ್ಕೊಂಡವಳೆ. ತಪ್ಪು ಮಾತಾಡ್ತಾ ಇದೀಯ ನೀನು. ಅವಳು ಅಂತವಳಲ್ಲ. ಅವಳೆಲ್ಲ ನೋಡ್ದಂಗಿಲ್ಲ. ಒಳಗೇನ ನಿದ್ಲೋ ಏನೋ. ನಾವು ಮಾತಾಡ್ತಿದ್ದ ಮಾತುಗಳಿಕ ಅವಳು ಕಾಮಾಕ್ಷಿ ಮಗಳು. ಅವಳ ಹೆಸರೇನು? ಯಾತ್ರದ ಅವಳ ಹೆಸರು ನನಗೆ ಅಂತ ಹೇಳಿದ್ವ. ಅವಳು ಬಂದವಳೆ ಈಚಕ ಸರಸ್ವತಿ ಬಂದವಳೆ. ಇವಳಿಗೆ ಬರಕ ಈಚೆ ಆಗಿಲ್ಲ. ಕದ್ಲಕ್ಕಾಗಲ್ಲೇನು? ಕುಂಬಳಕಾಯ್ತಾ? ಮಾತಾಡ್ತಾ ಇರೋದ? ಏನ್ ಮಾತಿಗೆ ಮಾತಾಡ್ತಾ ಇರೋದು? ಇರೋ ಮಾತಿಗೆ ಮಾತಾಡ್ತಾ ಇರೋದ? ಇನ್ನೇನ್ ಮಾತಿಗೆ ಮಾತಾಡ್ತಾವ್ರೆ ನೋಡ. ಇನ್ನೊಂದ್ಸತಿ ನೀನಾಗನ ಅವಳ ಮನೆಗೆ ಹೋಗಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ತಾ. ಅವಳ ಮನೆ ಬಾಕ್ಲಾಗೆ ಬಂದು ಜಗಳ ಮಾಡ್ತೀನಿ ಈಗ. ಹೋಗ್ಕೊಡ್ತೀನಿ ನಿನ್ಮೇಕ ಅವಳ ಮನ್ಕ. ಇಲ್ಲಮ್ಮ ಆಯ್ತು ಬಿರೆ ಓಲೆ ಆಯ್ತು ಬಿರು ನೀನು. ಯಾಕ ದಡ್ಡ ಮಾತಾಡ್ತೀಯಲ್ಲ ಅಪ್ಪನ ಮೇಲೆ ಮಾತಾಡ್ಬೇಡ ಕದಿರಿ ನೀನ. ನೀನ್ ಮಾತಾಡ್ಬೇಡ ಮಧ್ಯ ಬೀಳ್ತಾವ್ ನಿನ್ ಕೇಟ್ಗಳ. ಇದ್ಯಾಕತ್ತೆ ಹಿಂಗ್ ಕೂತಿರ್ತಿದ್ಯಾ? ಏನಾಯ್ತು? ಹುಲಿ ಬಂತ ಶಿಫ್ಟೆ ಬಂತ? ಬಂದು ನೀನು ಒಪ್ಕೊಂಡೋಗ್ಲಿ ಬಿಡು ಹುಲಿ ಶಿಫ್ಟೆ. ನಾನ್ ಕೇಳ್ತಾ ಇದ್ಯಾ? ಅಯ್ಯೋ ಏನೋ ಬಡ್ಕೊಂತ ಇದ್ದಲ್ಲಮ್ಮ ಅದಕ್ಕ. ಅಲ್ಲ ಮನೆಗ ಅಷ್ಟಪ್ಪ ಗಂಡುಸವನೆ ದಿಗ್ಲು ಭಯ ಇಲ್ದಿರ ಮಾತಾಡ್ತೀಯಲ್ಲ ಸರೋಜಿ ಅಂಬುಜಿ. ಅಯ್ಯ ಏನ ಗಂಡಸ್ ಬೆಲೆನೇ ಬೇಡ. ಅಯ್ಯೋ ಏನ್ ಮಾತಾಡ್ಬಾರ್ದು ಮಾತಾಡದ್ನತ್ತೆ. ಏನು ಒಳ್ಳೆ ಮಾತು ಮಾತಾಡೋದು ತಪ್ಪ. ಸರಿ ಬಿಡಮ್ಮ ಮಾತೇ ಆಡಲ್ಲ. ಬಾಯ್ ಬೀಗ ಹಾಕ್ಬಿಡ್ತೀನಿ. ಬೀಗ ಬೇಕಾಗ್ತದೆ? ಬೀಗ ಬೇಕಾ? ಚಿಕ್ಕದ್ ಬೇಕಾ ದೊಡ್ಡದ್ ಬೇಕಾ? ನಿನ್ ಬೈಕ್ ಹಾಕೋ ಬೀಗನ. ಅಯ್ಯೋ ಎಮ್ನತ ಇಂದತ್ತಲೆ ಬೀಗ ಕೇಳಿದಕ್ಕ ಎಮ್ನತಾನೆ ಹೇಳಿದ್ದ ಬೀಗ ಹಾಕೊಂತೀನಿ ಅಂತ. ದೊಡ್ಡದ್ ಬೇಡ ಚಿಕ್ಕದ್ ಬೇಕು ಅಂತ ಹೇಳಿದ್ರೆ ಹೆಂಗತ್ತಲ್ಲ ನೋಡು. ಅಯ್ಯೋ ಯಾವಾಯ್ತು ಎಲ್ಲ ನೋಡ್ಕೊಂಡು ನಾನು ಹೋಗಿ ಹೇಳ್ತೀನಿ ಸುಮ್ಮನಿರು. ಏನಮ್ಮ ದೊಡ್ಡವರು ಚಿಕ್ಕವರನ್ನ ಮರ್ಯಾದೆ ಇದ್ದೀರಾ ಮಾತಾಡ್ತೀಯಾ? ಹಾಗೆಲ್ಲ ಮಾತಾಡ್ಕೊಡ್ದು ಅಂತ ನಾನು ಹೇಳ್ತೀನಿ ಕಲ್ದಿರಿರೋ. ಏನೋ ಆಗಿದ್ದಾಗೋಯ್ತು ಏನು ಮಾಡೋಕ್ಕತ್ತದೆ? ನಾನು ಹೋಗಿ ಆ ಹುಡುಗಿನ ಬೈತೀನಿ ಕಲ್ದಿರಿರು. ಸಮಾಧಾನ ಮಾಡ್ಕ ಸರಸ್ವತಿಯ ಆ ಗಿಡದಾಗ ನಿಂಬೆ ಹಣ್ಣುಗಳವೇನೋ ತಂದ್ಬಿಟ್ಟು ಬೆಲ್ಲರಷ್ಟು ಹಾಕಿ ಪಾನಕ ಮಾಡ್ಕೊಡಮ್ಮ ನಿಮ್ಮ ಅಮ್ಮನ್ಕ ಸಮಾಧಾನ ಆಗಲಿ. ಸರಿನಲ್ಲಪ್ಪ ತಗೋತೀನಿ. ಎತ್ತದ ಇದ್ಯಾ? ಆ ಹುಡುಗಿನ ಬೈಬೇಕಲ್ಲ ಅದಕ್ಕೆ ಓದ್ತಾ ಇದ್ದೀನಿ. ಬೈಯೋದು ಬೇಡ ಕೇಳೋದು ಬೇಡ. ಬಾಯ್ ಮುಚ್ಕೊಂಡು ಒಳಕ್ ಬಾ ನೀನು. ಬೇಕಾಗಿಲ್ಲ ನೀನು ಅವ್ರ ಮನ್ಕೋಗೋದು. ನಮ್ಗೂ ಅವ್ರಿಗೆ ಏನು ಸಂಬಂಧ ಇಲ್ಲ. ಬಾ ಒಳಕ್ಕೆ. ಬರ್ತೀನಿ ಆ ಹುಡುಗಿನ ಬೈದ್ಬಿಟ್ಟು ಬಂದ್ಬಿಡ್ತೀನಿ. ಅಲ್ಲೊಂದು 2 ಬಟ್ಟೆಗಳೆಲ್ಲ ಅವೇ ಎತ್ಕೊಂಡು ಬಂದ್ಬಿಡ್ತೀನಿ ಗಂಟು ಕಟ್ಕೊಂಡು. ಆವಾಗ ಬಂದೋಬಸ್ತ್ ಮಾಡ್ತೀರಾ? ಇವಾಗ ಬಂದೋಬಸ್ತ್ ಮಾಡ್ತಾ ಇದೆಯಲ್ಲತ್ತೆ. ಈ ಕಾಲದಾಗ ಊರು ಹೋಗುವಂತದ ಕಾಡ್ ಬಾ ಅಂತದ. ಇವಾಗ ಬಂದೋಬಸ್ತ್ ಮಾಡಿದ್ರೆ ಆತದ? ಅವಾಗ ಬಿಟ್ಟು ಮೇದಿರೋ ಕಟ್ಟು ಮೇಯ್ಸಕತ್ತದ? ನೀನ ಹೋಗಿ ಒಳಕ ಉರಿಯೋ ಬೆಂಕಿ ಮೇಲೆ ಹಾಕಿ ತುಪ್ಪ ಸುರಿತೀಯಾ? ಹೋಗೆ. ಅಯ್ಯೋ ಇದೊಳ್ಳೆ ಕತೆ ಅಲ್ಲ. ಇದ್ದಿದ್ದಂಗೆ ಹೇಳಿದ್ರೆ
ನಾ ಮತ್ತೆ ಆವತ್ತೇ ಎಲ್ಲ ಸರ್ ಮಾಡ್ಕೊಂಡಿದ್ದಿದ್ರೆ ಆವತ್ತು ಬಿಟ್ಬಿಟ್ಟು ಇವಾಗ ಬಾ ಅಂದ್ರೆ ಅಪ್ಪನ ಬರ್ತಾನ? ಹಾ ಏ ಆ ಅಪ್ಪನ ಯಾರ್ಕೇನು ಕಮ್ಮಿ ಮಾಡಿಲ್ಲ, ಎಲ್ಲಾರನ್ನೂ ಕರೆಕ್ಟಾಗಿ ನೋಡ್ಕೊಂತಾವನೆ. ನೀನು ಹೋಗು, ಒಳಕ್ಕೆ ಹೋಗು. ಏನೋ ಅವ್ರಿಗೆ ಕಿವ್ಗೆ ಕೇಳಿಸಲ್ಲ, ಏನೋ ಒಂದು ಮಾತು ಮಾತಾಡೋಳೆ. ಹೋಗು, ಏನು ಮಾಡಕತ್ತದೆ? ಕಿವ್ಗೆ ಕೇಳಿಸಲ್ಲ. ಅಗಳೇ ಅವ್ನು ಚೂನ್ ಮದುವೆ ಮಾಡ್ಕೊಂಡು ನೋಡಿ, ಅವಳು ಸವಿತಿ ಆ ಮನೆ ಕಾಲ್ ತೊಳಕ್ ಬಂದಿದ್ದಲ್ಲ, ಅವಳ ಕಿವ್ಗೆ ಕೇಳಿಸಲ್ಲಂತೆ. ಸರಿಯಾಗದ್ ಬಿಡು, ಸರಿಯಾಗದೆ. ನಿನ್ ಗೋಳು ತಗ್ಲಕ್ ಬಿಡತ್ತೆ ಬಿಡು, ಅವ್ರಿಗೆ ಹಂಗೆ ಆಗ್ಬೇಕು. ಇನ್ನೇ ನೋಡಿ ಇರು, ಅವಳಿಗೆ ಏನೇನು ಗತಿ ಬರ್ತದಂತ. ಚಡೋದಿಯತ್ತಿಗೆ ಏನೇನೋ ಮಾತಾಡೋಣ ನೀನು, ಬಾಯ್ಮ ತಂದಿಡು. ಓ ನಿಂಗೆ ಹೊಟ್ಟೆ ಗುರಿ? ಹಾ, ಆ ಮನೆಯವ್ರನ್ನ ಯಾರು ಏನು ಅನ್ಕೊಡು, ಹಂಗೆ ಬಂದ್ಬಿಡ್ತಾರೆ ಇವಳು ಪಾಪ. ಪಾಪ ಏನು ಬಂದಿಲ್ಲ ಆಗ್ತದೆ, ಪಾಪ ಏನು ಬಂದಿಲ್ಲ, ಇಡೋದು ಏತಾಡೋದು ಅಷ್ಟೇ. ನಾನು ಯಾಕ ಬೈಯೋದು ತವಿತಣ್ಣ? ಪಾಪ ಅವ್ರಿಗೆ ಕಿವಿ ಕೇಳ್ತಲ್ಲ ಏನೂ ಇಲ್ಲ. ಇವಾಗ ನೂಪ ಯಾಕೆ ಗದ್ದಲ್ ಬಿಡಲ್ಲ? ನೂಪನ ಗದ್ದಲ ಮಾಡ್ಬೋದಲ್ಲ, ನೂಪಕ್ಕೆಲ್ಲ ದತ್ತು ಅದಕ್ಕೆ ತಳ್ಳಿಡವಳೆ. ಕಿವಿ ಕೇಳ್ತಲ್ಲ, ಏನ್ ಮಾಡಕತ್ತದೆ? ಕಿವ್ಗೆ ಕೇಳಿಸಲ್ಲ ಅಂದ್ರೆ ಒಂದು ಮಡ್ಕಾಕ್ ಬಿದ್ದಿರ್ಬೇಕು. ಏನಕ್ಕೆ ಮಾತಾಡ್ಬೇಕು? ಏನಕ್ಕೆ ಮಾತಾಡ್ಬೇಕು? ಏಯ್ ಹೋಗಿ ಒಳಗೆ ಹೋಗಿ, ಏನೋ ಕೆಲಸ ನೋಡಿದೆ ಕೆಲಸ ಅಂಬುಜೆ ಶಿವಪ್ಪ ನೋಗೋನೆ. ಅದೇನೋ ಮಾತಾಡ್ತಾನೆ, ನೀನು ಕಲ್ದಿರ್ಬೇಕು ನೀನು. ಅಲ್ಲಕ್ಕ ಅವಳಿಗೆ ಎಷ್ಟು ಮಾತಾಡ್ತಾಳೆ ನೋಡಕ್ಕ. ಆಗಿದ್ದಾಯ್ತು, ಇನ್ನೊಂದ್ಕಿತ ಏನೋ ನಂಗೆಲ್ಲ ಮಾತಾಡೋಳಂದ್ರೆ ನಾನೇ ಹೋಗಿ ಆ ಗೌರಿ ಕೇಳ್ಬಿಟ್ಟು ಬರ್ತೀನಿ. ಬಿಟ್ಟಾಕನ್ನ, ಅದನ್ನೇ ದೊಡ್ಡದು ಮಾಡ್ಬೇಡ. ನೀನು ಅವಳು ಚೆನ್ನಾಗಿ ಹೇಳ್ತಿಯಲ್ಲ ಅತ್ತೆ, ಏನು ಅವಳು ಅಂದಂಗೆಲ್ಲ ನಾವು ಅನ್ಸ್ಕೊಳಕತ್ತದ? ಅನ್ಸ್ಕ ಅಂತ ಹೇಳ್ತಾ ಇಲ್ಲ, ಅವಳು ಅಂದಿದ್ದೆಲ್ಲ ಅನ್ಸ್ಕೊಳಕ್ ಆಗಲ್ಲ. ಅವಳಿಗೇನೋ ಕಿವ್ ಕೇಳ್ಸಲ್ಲ, ಈ ಸತಿಗೆ ಬಿಟ್ಟೆ ಅಂತ ಹೇಳ್ತಾ ಇರೋದು. ಅದನ್ನೇ ದೊಡ್ಡದು ಮಾಡ್ಬೇಡ್ರಿ ಮನೆಗ. ಹೇಳಮ್ಮ, ಅದೇನೇ ದೊಡ್ಡದು ಮಾಡೋರು ನೀನು. ಕಲ್ಲಿಡೇಳಮ್ಮ, ಇನ್ನೊಂದು ಏನೋ ಹಂಗ ಮಾತಾಡಿದ್ರೆ ನಾನೇ ಎತ್ತಿನ ಕಲ್ಲಿಡೋದು. ನಾನೇ ಒಂದು ಬಿತ್ತೀನಿ ಅಂದೆಲ್ಲ ಮಾತಾಡ್ಬೇಡ ನಮ್ಮ ಅಮ್ಮನ್ನ ಅಂತ. ಅವೆಲ್ಲ ಅಪ್ಪನ ತಂದು ಹೇಳ್ತಿದ್ಯಾ ನೀನು? ಇವಾಗ ಹೋಗಿ ಅವ್ರನ್ನೆಲ್ಲ ಬೈಬಿಟ್ಟ ನೀರು. ಬೈಲಿ ಬಿಡೆ ಅತ್ತೆ. ಯಾಕತ್ತೆ? ಮಾವನ್ ಬಂದ್ರೆ ಬೈತಾನಮ್ಮ ರೂಪ, ನಂಗೆ ಅದೇ ದಿಗ್ಲು. ಹಾ, ಇವಳಿ ಬಾಯಲ್ಲಿ ಸುಮ್ಮನೆ ಇರಲ್ಲ. ಅದೇನ್ ಮಾಡ್ತಾ ಇದ್ದೆ ನೀನು? ನಾನೇನೋ ಒಂದು ಬಿರುವಂಗೆ ತೂಗಾನಂತ ಮಲ್ಕೊಂಡಮ್ಮ, ನೀನೇನ್ ಮಾಡ್ತಾ ಇದ್ದೆ? ಅತ್ತೆ ನೀವೆಲ್ಲ ಮಲ್ಕೊಂಡಿದ್ರಲ್ಲ, ಅದಕ್ಕೆ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಬಿಟ್ಟೆ. ಆಮೇಲೆ ಸವಿತಕ್ಕನ ಮಾತುಗಳು ಜೋರ ಕೇಳಿಸಿದ್ವು. ಸರಸ್ವತಕ್ಕೂ ಮಾತಾಡ್ತಾ ಇದ್ಲು. ಆವಾಗ ನಾನು ಎದ್ದೋಗಿದ್ದತ್ತೆ, ನಾನು ನೋಡಿಲ್ಲತ್ತೆ. ನೋಡಿದಿದ್ರೆ ಅಷ್ಟು ಮಾತಾಡೋರ್ಗೂ ಬಿಡ್ತಾ ಇದ್ದೆ ನಾನು. ಮಾವು ನಿನ್ನ ಬೈತಾನಮ್ಮ, ಏನು ಬಾಯಿ ಅಡ್ಡು ಬಸ್ತಿಲ್ಲ ಅಂತ. ಮೊನ್ನೆನೇ ಏನೋ ಕಲ್ದಿರವನೆ, ಯಾರು ಸೊಸೆಗೆ ಬೀದಾಗ ನಿಂತು ಮಾತಾಡಂಗಿಲ್ಲ, ಬೈತಾನಮ್ಮ. ನಾನು ಒಂದ್ ದಿವಸಕ್ಕೂ ಒಬ್ರ ಹತ್ರ ಜೋರಾಗಿ ಮಾತಾಡೋಳಲ್ಲ. ಲೇ ಗೌರ ಅವಮ್ಮ ಅನ್ಕೊಂತ ಇದ್ದಂಗೆ ಬಂದ್ಬಿಟ್ನಲ್ಲೇ ರೂಪ. ಹಾ, ಅದೇನೋ ನೀನೇ ಹೇಳಮ್ಮ ದೇವ್ರಣ್ಣ, ನಂಗೇನು ತಿಳಿದ್ವಾ? ಯಾಕ ಮನೆಗೆ ತಿಂದು ಮಸ್ತುಗ್ಲ ನಿಮ್ಗ? ಹಾ, ತಿಂದು ಮಸ್ತುಗ್ಲಾನೆ? ಅಯ್ಯೋ, ನಾನೇನ್ ಮಾಡಿದಂತ ಇವಾಗ ನನ್ನ ಮೇಲೆ ಹಿಂಗ್ರೆತ್ತಾ ಇದೆಯಾ? ನಾನೇನ್ ಮಾಡಿದ್ನ ಹೇಳ? ಮನೆಗೆ ಏನು ಹೇಳ್ಕೊಡ್ತಾ ಇದೆಯಾ? ಸೊಸೆಗಿಲ್ಕ ಬೀದಾಗ ನಿಂತ್ಕೊಂಡು ಜಗಳ ಮಾಡು ಅಂತ ಹೇಳ್ಕೊಡ್ತಾ ಇದೆಯಾ? ನೇವಾಗ ಅವ್ರಿಗೆ ಬುದ್ಧಿ ಕಲ್ಸಕ್ಕಾಗಲ್ಲ. ಮನೆಗೆ ಏನಕ್ಕೆ ಇರೋದು ನೀನು? ಅಯ್ಯೋ ಸಮಯ, ನನ್ಗೇನು ತಿಳಿದಪ್ಪ? ನಾನು ಮಲ್ಕೊಂಡಿದ್ನ ಮಗುನ್ ಪಕ್ಕದಾಗ ಹಾಕೊಂಡು, ನಂಗೇನು ತಿಳಿದ್ವಾ? ಅಲ್ಲಿಗೆ ಅವ್ರಿಬ್ರು ಅಷ್ಟು ಮಾತಾಡ್ತಾ ಇದ್ರು, ಮೈ ಮೇಲೆ ಜ್ಞಾನ ಇದ್ರೆ ನಿದ್ಕೋತಾ ಇದ್ದೆ ನೀನು. ನನಗೆ ಸಾಕಾಗ್ಬಿಟ್ಟೈತಮ್ಮ ಈ 2 ಸಂಸಾರ ಹೇಗೆ ಅಲ್ಲಿಗೆ ಹೋದ್ರೆ ಅವಳು ಇಲ್ಲಿಗೆ ಬಂದ್ರೆ ನೀವು. ನಾನು ಎಲ್ಲ ದೇಶಾಂತರ ಹೊರಟೋಗ್ಬಿಡ್ತೀನಿ. ಯಾರು ಬೇಕು ಈ ನರ್ಕ? ಇನ್ನು ಸೊಸೆಗಳು ಬಂದೋಬಸ್ತಾಗಿ ಇಟ್ಕೊಳಕ್ಕಾಗಲ್ಲ. ಅದೇ ನಿನ್ನ ಮನೆಗೆ ಹೆಣ್ಮಕ್ಳು ಇದ್ದಿದ್ರೆ ಇವಾಗ ಸರಸ್ವತಿ ಹೆಂಗೋಳೆ ಯಾರ ಹತ್ರ ಬೀದಾಗ ನಿಂತ್ಕೊಂಡು ಕೂತ್ಕಿರ್ತಾಳ? ಅಮ್ಮ ಸವಿತನ್ ಕೂಗೋಗೆ ಕೂಗೋಗು. ನಂಗೆ ದೇವ್ರಣ್ಣ ತಿಳಿದಪ್ಪ, ನಾನು ಮಲ್ಕೊಂಬಿಟ್ಟಿದ್ನೆ. ನಾನು ಎದ್ದ ಮೇಲೆ ರೂಪ ಹೇಳಿದ್ಲು ಹಿಂಗಾಯ್ತು ಅಂತ. ಆಯಮ್ಮನ ಅದೇನಕ್ಕೆ ಬಂದಿದ್ಲ, ಅದೇನು ಕತೆನೋ. ಹೌದು, ಮಗುನ ಎತ್ಕೊಂಡು ಹೋಗಿ ಬಂದಿದ್ಲಂತೆ. ಚಿಕ್ಕವನ್ ಬಂದು ನಾನು ತೋಟದ ಹತ್ರಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸರಸ್ವತಿ ಕೈಲಿ ಕೊಟ್ಬಿಟ್ಟು ಮಗುನ ಅವ್ನು ಅಟ್ಬಿಟ್ನ. ನಾನು ಸರಸ್ವತಿ ಮಗು ಮಲ್ಕೊಂಬಿಟ್ರೆ ಆಯಮ್ಮನ ಅದು ಯಾವಾಗ ಬಂದ್ಲೋ, ಸರಸ್ವತಿನ ಅದು ಯಾವಾಗ ಕೂಗುದ್ಲ, ನಂಗೆ ದೇವ್ರಣ್ಣ ತಿಳಿದು. ನಾನೇನು ಕೇಳಬೇಡ, ಅವಳು ಬರ್ತಾಳೆ, ಅವ್ನು ಕೇಳು. ಏನು ನಮ್ಮ ಮನೆಗ್ನವ್ರು ಸರೋಯ್ತು. ನಾಳೆ ಬೆಳಗ್ಗೆ ಇನ್ನೊಬ್ಬರ ಮೇಲೆ ಜಗಳ ಕೂತ್ರಿ ಏನು ಅನ್ಕೊಳಲ್ಲ ಜನ? ನಿಂಗೆ ಜ್ಞಾನ ಬೇಡ? ಏನು ತಿಂತ ಇದೀಯ ಒಟ್ಟಿಗೆ ನೀನು? ಕಾಲ್ ಕಣ ಬಿದ್ದುಬಿಡ್ತೀನಿ, ನನ್ನೇನು ಮಾತ್ರ ನಿಷ್ಠೂರ ಮಾಡಬೇಡ ನೀನು. ಯಶವ ಲೇ ಏನಮ್ಮ ಬಾರ ಇಲ್ಲೇ. ನಿಮ್ಮಪ್ಪನ ಅದೇನೋ ಕೇಳ್ತಾವನು, ಹೇಳಪ್ಪ. ಏನಪ್ಪ? ಏನೇನು ಕೇಳ್ತಾರಾ? ನಿಮ್ಮ ದೊಡ್ಡಮ್ಮನ ಮೇಲೆ ಜಗಳ ಬಿದ್ದೊಳತ್ತಲ್ಲ ನೀನು ನೆಂಟ್ರು. ಏನಾಯ್ತು ರಾಮಾಯಣ? ಅದು ಬೀದ್ ಬಾಕ್ಲಾಗ ಏಕ ಏನೋ ಹೂಗಳು ಕಿತ್ಕೊಳತ್ತೀಯಾ, ಒಕ್ಕರ್ ಬೇಗ ಸೊಪ್ಪು ಕಿತ್ಕೊಳತ್ತೀಯಾ, ಪರ್ಕೆ ಬಿಂದಿಗೆ ಶಂಭು ಎಲ್ಲ ಎತ್ಕೊಳತ್ತೀಯಾ, ನಮ್ಮ ಮನೆ ಹತ್ರ ಕಲ್ತನ ಮಾಡ್ಕೊಳತ್ತೀಯಾ ಅಂತ ನಿಮ್ಮ ದೊಡ್ಡಮ್ಮನ ಮೇಲೆ ಜಗಳ ಬಿದ್ದವಳಂತೆ. ಕೂಗಿತಾ ಏನು ಮಾಡ್ತಾವಳೆ? ಅದೇನೋ ರಾಗ್ ಕಾಳು ಎತ್ಕೊಂಡು ಎಣ್ಸ್ಕೊಂಡು ಕೂತವಳೆ. ಏನ ರಾಗಿ ಕಾಳು ನೆನ್ಸ್ಕೊಂಡು ಕೂತವಳೆ? ರಾಗ್ ಕಾಳಿಗೆ ನೆನ್ಸಕ್ಕಾಗದನಾ? ಲೇ ರಾಗಿ ಕಾಳು ನೆನ್ಸಕ್ಕಾಗದ? ಯಾಕಂತೆ? ಅದೇನೋ ಅದು ಎಣ್ಸ್ಕೊಂಡು ಓಂ ನಮ ಶಿವಾಯ ಅಂದ್ರೆ ಒಳ್ಳೇದಂತೆ. ಅದಕ್ಕೆ ಎಣ್ಸ್ಕೊಂಡು ಕೂತವಳೆ. ಓಂ ನಮ ಶಿವಾಯ 2, ಓಂ ನಮ ಶಿವಾಯ 3, ಓಂ ನಮ ಶಿವಾಯ 4 ಅಂತ ಎಣಿಸ್ತಾವಳೆ. ಅಯ್ಯೋ ಭಗವಂತ, ಏನಪ್ಪ ಇದು? ಅಲ್ಲ ರಾಗಿ ಕಾಳನ್ನ ಎಣಿಸ್ತಾರೇನಾ? ಅಯ್ಯ ನೀನು ಅಟ್ಟುದಾಗ ನಾನು ಆವತ್ತು ಹೇಳಿದ್ನ ಎಲ್ಲ ಇವೆಲ್ಲ ಆತವೆ ಬೇಡ ಅಂತ. ನೀನೇನೋ ಉದ್ಧಾರ ಮಾಡ್ತೀನಿ ಅಂತ ಓದಲ್ವ? ಓದ್ಯಾ? ಇದೊಂದು ಹೇಳಮ್ಮ, ನೀನು ಇದು ಬಿಟ್ರೆ ಬೇರೆ ಏನು ಸಿಕ್ಕಿಲ್ಲ ನಿಕ್ಕ. ಅಯ್ಯ ನನ್ನ ಮಗನ ಬಾರ. ಹೋಗತ್ತಾ, ನೀನೇ ಎತ್ತ ಹೋಗು. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.